ಲೇ ಇನ್ನೊಂದ್ 2 ದಿನದಾಗ ಊರಿಗೆ ಹೋಗ್ಬೇಕು ಅನ್ಕೊಂಡಿನಿ. ಅವನ್ನ ನೋಡ್ಬೇಕಂತಂದ ಬಹಳ ಆಸೆ ಆಗ್ತದೆ. ಮೇಡಮ್ ಸರ್ ನೀವೇನಿಲ್ಲಿ? ಸರ್ ನಮ್ ಪಿಜಿ ಇಲ್ಲೇ ಇದೆ, ಡೈಲಿ ಊಟಕ್ಕೆ ನಾ ಇಲ್ಲೇ ಬರೋದು. ಹೌದಾ? ಹಾ ಗೊತ್ತಾಯ್ತು ಬಿಡು ಮೇಡಮ್, ನೀವು ಗುಡ್ ನ್ಯೂಸ್ ಹೇಳಕ್ ಬಂದಿರ ಅಂತ. ಸರ್ ಯಾರು ಇವರು? ಏನು ಒಂದು ಅರ್ಥನೇ ಆಗ್ತಾ ಇಲ್ಲ ನಂಗೆ. ಓ ಇವನಾ ರೀ, ಕಾರ್ತಿಕ್ ಅಂತ ನಮ್ ದೋಸ್ತ. ಅದು ಹೋಗ್ಲಿ ಬಿಡ್ರಿ ಸರ್, ನನ್ ಮದ್ವೆ ಫಿಕ್ಸ್ ಆಯ್ತು. ಹೌದಾ? ಯಾವಾಗ ಬೇಕು ಮೇಡಮ್? ಅದು ಸರ್ ನಮ್ಮ ಮನೇಲಿ ಅಪ್ಪ ಹುಡುಗನ್ ನೋಡಿದಾರಂತೆ. ಅದು ಯಾವಾಗೈತೆ ಅಂತ ನನಗೂ ಗೊತ್ತಿಲ್ಲ. ನಾನು ಹೋಗ್ಬೇಕು ಇವಾಗ, ಊರಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಅದು ಮೇಡಮ್ ಸರಿ ಸರ್, ನಿಮ್ ಗೆಳೆಯನ್ ಜೊತೆಗೆ ಮದ್ವಿಗೆ ತಪ್ಪದೆ ಬರ್ಬೇಕಾಯ್ತಾ? ಬರ್ತೀರಲ್ವಾ? ಸರಿ ಹಿಂಗಿದ್ರೆ ಬಾಯ್, ಲೇಟ್ ಆಗುತ್ತೆ ನಂಗೆ. ಬಾಯ್ ಬಾಯ್. ಸರಿ ಬಾ. ಲೇ ಸಮಾಧಾನ ಮಾಡಿಕೆಲೆ, ಜಾಸ್ತಿ ಕುಡಿಯೋಕೆ ಹೋಗ್ಬೇಡ. ಒಂದ್ ವೇಳೆ ಲವರ್ ಇಲ್ಲ ಅಂದ್ರೆ ಬದುಕ್ಬೋದು, ಲಿವರ್ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ. ದೋಸ್ತ, ಲಿವರ್ ಇಲ್ಲ ಅಂದ್ರ ದೇಹಕ್ಕೆ ನೋವು ಆಗುತ್ತ, ಲವರ್ ಇಲ್ಲ ಅಂದ್ರ ಮನ್ಸಿಗೆ ನೋವು ಆಗುತ್ತ. ಒಂದು ವೇಳೆ ದೇಹಕ್ಕೆ ನೋವು ತಡ್ಕೋಬೋದು, ಆದ್ರೆ ಮನ್ಸಿಗೆ ನೋವಾದ್ರ ತಡ್ಕಂಕಾಗಲ್ಲಿ. ಅವಳಿಗೆ ನಾನು ಲವ್ ಮಾಡೋ ವಿಷಯ ಹೇಳ್ಬೇಕನ್ನೋ ಅಷ್ಟರಲ್ಲಿ ಈ ಥರ ಬಂದು ಹೇಳ್ಬಿಟ್ಲ. ಅವಳಿಲ್ಲ ಅಂದ್ರೆ ನಮ್ಮ ಕೈಲಿ ಬದುಕಕ್ಕಾಗಲ್ಲ. ಲೇ ನಿನಗ ನಾನು ಅವತ್ತ ಹೇಳ್ದೆ, ಈ ಲವ್ ಗಿವ್ ಯಾವ್ದು ಬೇಡ, ಚಂದ ದುಡಿಯಕ್ ಮಂದಿ ದುಡ್ಕೊಂಡ್ ಹೋಗಲಿ ಅಂದೆ. ಕೇಳಿದೆ ನನ್ನ ಮಾತು. ಹೋಗಿ IT ಕಂಪ್ನಿಯಾಗ ವರ್ಕ್ ಮಾಡೋ ಹುಡುಗಿ ನಾ ಲವ್ ಮಾಡಿದ್ದೆ. ನಿನ್ಗೆ ಅವತ್ತ ಹೇಳ್ದೆ ಅಂಥವ್ರೆಲ್ಲ ನಿಂಗೆ ಸೆಟ್ ಆಗಲ್ಲ ಅಂತ. ಕೇಳಿದೆ ನನ್ನ ಮಾತು. ನೀ ನನ್ನ ಮಾತು ಕೇಳಿದ್ರೆ ಈ ಪರಿಸ್ಥಿತಿನ ಬರ್ತಿದ್ದಿಲ್ಲ. ಇವತ್ತು ನಿನ್ನ ಈ ಸ್ಥಿತಿಗೆ ಅವಳೇ ಕಾರಣ. ಅವತ್ತು ನೀ ನನ್ನ ಮಾತು ಕೇಳಿದ್ರೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ನಿಂಗೆ. ಆಗಿದ್ದಾಗೈತಿ, ಮರ್ತು ನಿನ್ನ ಕೆಲಸ ನೋಡು. ಲೇ ನೀನು ಅಷ್ಟು ಈಸಿಯಾಗಿ ಮರ್ತು ಬಿಡು ಅಂತ ಹೇಳ್ತಿದ್ದೆ, ಆದ್ರೆ ಮರೆಯೋಕ ನಾನು ಅವಳನ್ನ ಟೈಮ್ ಪಾಸ್ ಲವ್ ಮಾಡಿಲ್ಲ, ಮನ್ಸಾರ ಲವ್ ಮಾಡೀನಿ. ಯಾವಾಗಲೂ ನಮ್ಮ ಕೆಲಸ ಅಂತ ಇದ್ದವನಿಗೆ ಅವಳೇ ಸರ್ ಅಂತ ರೆಸ್ಪೆಕ್ಟ್ ಕೊಟ್ಟು ಅವಳನ್ನ ಪ್ರೀತಿ ಮಾಡಂಗೆ ಮಾಡಿದ್ದು. ಇಲ್ಲಿವರೆಗೂ ಅವಳ ಮೇಲೆ ಆಗಿರೋ ಪ್ರೀತಿ ಇನ್ಯಾರ ಮೇಲೆ ಆಗಿಲ್ಲ. ನನ್ನಿಂದ ಸಪ್ತಪತಿ ತುಳಿದು ನನ್ನ ಮನೆ ನಂದ ದೀಪ ಬೆಳಗು ಮಹಾಲಕ್ಷ್ಮಿ ಆಗ್ತಾಳೆ ಅಂದ್ಕೊಂಡಿದ್ದೆ. ಜೀವನ ಪೂರ್ತಿ ನನ್ನ ಕೈ ಹಿಡಿದು ನನ್ನ ಜೊತೆನೇ ಇರ್ತಾಳೆ ಅಂದ್ಕೊಂಡಿದ್ದೆ. ಆದ್ರೆ ನನ್ನ ಕಳ್ಳ ಕಿತ್ಕೊಂಡು ಹೋಗ್ಕೊಳ್ಳಂತಂದು ನನಗೆ ಗೊತ್ತಿದ್ದಿಲ್ಲ. ನೋಡ್ ದೋಸ್ತ, ನಿನ್ನ ನಂಬಿ ನಿಮ್ಮ ಮಮ್ಮಿ ನಿಮ್ಮ ಬ್ರದರ್ ಇದಾರ. ನೀನು ಅವಳಿಗೋಸ್ಕರ ಕುಡ್ದು ಹಾಳಾದ್ರ ಅವ್ರಿಗೆ ಇನ್ಯಾರ? ದೋಸ್ತ ಅದೇ ನನಗೆ ಗೊತ್ತಿಲ್ಲ, ನೀನು ಏನಾರ ಮಾಡ, ಒಟ್ಟಿನಲ್ಲಿ ನನ್ನ ನಂದಿನಿ ಮೇಡಮ್ ನನಗೆ ಬೇಕು. ನೀನು ಹೆಂಗಾರ ಮಾಡ, ಆ ಮದುವೆನ ಕ್ಯಾನ್ಸಲ್ ಮಾಡ್ಬೇಕು. ಅವಳು ಇಲ್ಲಕ್ರ ನಮ್ಮ ಕೈ ಬದುಕಕ್ಕಾಗಲ್ಲ. ಅವಳು ಸಿಕ್ಕನಪ್ಪ ಅಂದ್ರೆ ನನ್ನ ಲೈಫಲ್ಲಿ ನಾನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೆ ಎಲ್ಲ ಮಾಡ್ತೀನಿ. ನಮ್ಮ ತಮ್ಮ ಓದಿಸ್ನ ನಮ್ಮ ಮೌನ ಚೆನ್ನಾಗಿ ಹುಡ್ಕೊಂತ ನಂದ ಅಂತ ಒಂದು ಸ್ವಂತ ಆಟೋ ತಗೊಂಡು ನಾನು ಜೀವನದಲ್ಲಿ ಏನು ಮಾಡ್ಬೇಕು ಅಂದ್ಕೊಂಡಿದ್ದು ನೋಡು, ಆ ಥರ ಮಾಡ್ತಾನೆ. ಒಟ್ಟಿನಲ್ಲಿ ಅದು ಮಾಡ್ಬೇಕಪ್ಪ ಅಂದ್ರೆ ನನ್ನ ನಂದಿನಿ ಮೇಡಮ್ ನನಗೆ ಬೇಕು. ಅವಳಿಲ್ಲ ಅಂದ್ರೆ ನನ್ನ ಕೈಲಿ ಬದುಕಕ್ಕೆ. ದೋಸ್ತ ಇದ್ದಾಳ ಮನೆಗೆ ಹೋಗಿದ್ದಾಳ. ಇರ್ಲಿ ಸಮಾಧಾನ ಮಾಡಿಕೆ. ಹುಡುಗಿರು ಯಾಕಾರ ಹುಡುಗರು ಲೈಫಲ್ಲಿ ಬಂದು ಹಾಳು ಮಾಡಿಬಿಡ್ತಾರ ನೋಡಲ್ಲ.
ರವಿ ಯಾವಾಗ ಬಂದಿ? ಇಷ್ಟೊತ್ತಿನ ಬಂದ್ಬಿಟ್ಟು ಒಂದು ಫೋನ್ ಮಾಡಿಲ್ಲ. ಯವ್ವ ನಾನು ಇಷ್ಟು ದಿನ ದುಡಿದ್ರೆ ನನ್ನ ಹತ್ರ 1 ರೂಪಾಯಿ ಇಲ್ಲ ಬೇ. ಯಪ್ಪ ನೀನು ರೊಕ್ಕ ಯಾರಿಗೆ ಬೇಕು? ಮಕ್ಕಳು ಇದ್ರೆ ಸಾಕು ನನಗೆ. ಹೌದು, ಈಗ ಅದನ್ನೇ ಕೇಳಕ್ಕಂತಿ. ಯವ್ವ ತಾಯಿ ಪ್ರೀತಿಗಿಂತ ಯಾವ ಪ್ರೀತಿನ ದೊಡ್ಡದಲ್ಲವ್ವ. ಯಾರನ್ನೂ ಅಷ್ಟೊಂದು ಅತ್ತೆ ಗಜಿಗಬಾರ್ದು. ಅದೇ ಗಜಿಗಂತಪ್ಪ ಅಂದ್ರೆ ನಡು ಕೈ ಕೊಟ್ಟು ನಮ್ಮನ್ನು ಹಳ್ಳ ಹಿಡಿಸಿಬಿಡ್ತಾರೆ ಬೇ. ಯಾಕಪ್ಪ ನೀನು ಸಿಟಿಗೆ ಹೋಗಿ ಬಂದಲ್ಲಿದ್ದ ಒಂಥರ ಮಾತಾಡ್ತೀಯಲ್ಲ, ಅಂಥವ್ರು ಯಾರು ಹಳ ಹಿಡ್ಸ್ಯಾರ ನಿನಗೆ? ಯಾಕೆ ಏನಾಯ್ತು? ನನ್ನ ಯಾರು ಹಳ್ಳ ಹಿಡಿಸಿದ್ ಬಿಡುವೆ, ಅದು ನಂದಲ್ಲ, ನಮ್ಮ ಫ್ರೆಂಡಿಂದ. ಸರಿ ಅದೆಲ್ಲ ಬಿಡು. ನಮ್ಮ ತಮ್ಮನ ಮಗಳದಾಳ, ಮದುವೆ ಆಕೆಯ? ಏನಾಯ್ತು ನಿನಗೆ? ಲೇ ಮಗ, ನಂದಿನಿ ಮೇಡಮ್ ಲೇ. ನೋಡಿಂತ ಇಲ್ಲೇ ಪಾಲ್ಯ ಅವ್ರಿಗೆ ಮದುವೆ ಆಗಿರತ್ತ. ಸುಮ್ಮನೆ ನಡ್ಬೇಕು, ನಾವು ಹೋಗಿ ಅವ್ರಿಗೆ ಡಿಸ್ಟರ್ಬ್ ಮಾಡ್ಬೇಕು. ಲೇ ಮಗ, ಅವ್ರು ನೋಡಿದ್ರ ಮದುವೆ ಐತಿ ಅಂತ ಅನ್ಸಲ್ಲ ಲೇ. ಲೇ ಎಷ್ಟು ಜನ ಮದುವೆ ಆಗದಾರ ಹಂಗಿರ್ತಾರ ಹುಚ್ಚ. ಕಡೆ ಅಂಕ ನೋಡಿ ಬರ್ತ. ಲೇ 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 ಮಗ, ಅವ್ರ ಕೊಳಗ್ ತಾಳಿನೇ ಇಲ್ಲ ಲೇ, ಮದ್ವೆ ಆಗಿಲ್ಲ. ಏನ್ ಹಾಕತಿ ನೀನು? ನಿಜ ಲೇ, ಈಗ ನೋಡಿ ಬಂದಲ್ಲ. ಲೇ ಮಗ, ನಂದಿನಿ ಯಾರ್ ನೀವು? ಅಲ್ರಿ ನೀವು ಹುಡುಗಿರು ನಮ್ಮಂತ ಹುಡುಗರ ಮನ್ಸ ಯಾಕೆ ಅರ್ಥ ಮಾಡ್ಕೊನಲ್ಲ? ಅಯ್ಯೋ ಸರ್, ಅವ್ರು ಯಾರು ಅಂತ ನನಗ್ ಗೊತ್ತೇ ಇಲ್ಲ. ಸುಮ್ನೆ ಬಂದ್ ನೀವು ಬೈದ್ರೆ ಹೆಂಗ್ ಸರ್? ಏನು ಗೊತ್ತಿಲ್ಲ ಅನ್ನೋದಂತ ಎಷ್ಟು ನಾಟಕ ಮಾಡ್ತೀರಿ. ಇನ್ ಇಷ್ಟಪಡೋ ಹುಡುಗನ್ನ ಮಾಡ್ತಿರ್ಬೇಕಾದ್ರಿ ನಾವ್ ಯಾವ ಲೆಕ್ಕರಿ? ಆಟೋದಲ್ಲಿ ಎಲ್ಲ ತಿರ್ಗಾಡ್ಬೇಕಾದ್ರೆ ನೆನಪಿತ್ತು, ಈಗ ನೆನಪಿಲ್ಲಲ್ಲ. ಓ, ರವಿ ಸರ್ ಅವರು? ಅದ ರವಿನ. ಸಾರಿ, ನೀವು ಅವ್ರ ಫ್ರೆಂಡ್ ಅಲ್ವಾ? ಹೌದು. ಏನು ಹೇಳೇ ಇಲ್ಲ ಅವ್ರು ನನ್ಗೆ. ಎಷ್ಟು ಆಟೋ ಡ್ರೈವರ್ಸ್ ಇರ್ತಾರೆ, ಎಷ್ಟು ಆಟೋ ಹತ್ತಿರ್ತೀವಪ್ಪ ನಾವು. ನೋಡ್ರಿ, ಅವ್ನ್ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಪ್ರೀತಿ ಮಾಡ್ಕತಾನ. ಅವ್ನ್ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಹೌದಾ? ಇದೆಲ್ಲ ನಂಗೆ ಗೊತ್ತೇ ಇರ್ಲಿಲ್ಲ. ಅಣ್ಣ ಸ್ವಲ್ಪ ನಂಬರ್ ಕೊಡ್ತೀರಾ ಅವ್ರದ್ದು? 93802752. ಓಕೆ ಅಣ್ಣ, ಥ್ಯಾಂಕ್ ಯು. ನಿನ್ ಫ್ರೆಂಡಿಗೆ ಹೇಳೇ ನಿನ್ ಪ್ರೀತಿ ಹೇಳ್ಕೊಬೇಕಾಗಿತ್ತಾ? ನನ್ನ ಪ್ರೀತಿ ಹೇಳ್ಕೇಬೇಕನ್ನಷ್ಟರಲ್ಲಿ ಸಡನ್ ಆಗಿ ಬಂದ ಮದುವೆ ಅಂತ ಹೇಳದಕ್ಕ ನನ್ನ ಮನಸ್ಸು ಅವತ್ತ ಹೊಡೆದೋಯ್ತದ. ನೀ ಹೆಂಗ್ ಗಾಡಿ ಸ್ಟೇರಿಂಗ್ ಬಿಡಲ್ಲ, ಹಂಗ ನಾನ್ ನಿನ್ನ ಕೊನೆವರೆಗೂ ಬಿಡಲ್ಲ. ಅಷ್ಟ ಅಲ್ಲ, ನೀ ಎಲ್ಲಿವರೆಗೂ ಪ್ರಯಾಣ ಮಾಡ್ತಿ ಗಾಡಿ ಜೊತೆಗೆ, ಅಲ್ಲಿವರೆಗೂ ನಾನೇ ಇರ್ತೀನಿ. ಹೇ, ಐ ಲವ್ ಯು ನನ್ ಮುದ್ದಿನ ಡ್ರೈವರಾ. ಐ ಲವ್ ಯು ಟು ನಂದಿನಿ ಮೇಡಮ್. ಕೊನೆ ಸಲ ಒಂದ್ ಮಾತು ಹೇಳ್ತೀನಿ ಕೇಳ. ನನ್ನ ರಥನ ನಾನು ಎಷ್ಟು ಪ್ರೀತಿ ಮಾಡ್ತನ ಅದೇ ತರ ನಿನ್ನ ಅಷ್ಟೇ ಪ್ರೀತಿ ಮಾಡ್ತನ. ನಾನು ಅಷ್ಟಲ್ಲ, ಪ್ರತಿಯೊಬ್ಬ ಡ್ರೈವರ್ಗನ ಇದೇ ಆಸೆ. ಜೀವನ ಪೂರ್ತಿ ನಿನ್ನ ಈ ಹೂವಿನ ತರ ನೋಡ್ಕೊಂತ ನೀನ್ ಯಾವಾಗ್ಲೂ ಈ ಹೂವಿನ ತರ ನಗ್ನಗ್ತಾ ಇರ್ಬೇಕು.